ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ನಿನ್ನ ಮೇಲೆ ಡಂಬಲ್ ಹಾಕಿ ಬಿಡ್ತೀನಿ, ತನಿಷಾ ವಿರುದ್ಧ ಸಿಡಿದ ವಿನಯ್. ಬಿಗ್ ಬಾಸ್ ಮನೆಯಲ್ಲಿ ತನಿಷಾ ವಿರುದ್ಧ ವಿನಯ್ ಸಿಡಿದೆದ್ದಿದ್ದಾರೆ. ವಿನಯ್ಗೆ ಸಿಕ್ಕ ಅವಕಾಶವನ್ನು ತನಿಷಾ ಕಿತ್ತುಕೊಂಡರು. ಹೀಗಾಗಿ ತನಿಷಾ ಮೇಲೆ ವಿನಯ್ ಗರಂ ಆಗಿದ್ದಾರೆ. ಸ್ಲಿಪ್ ಆಗಿ ನಿನ್ನ ಮೇಲೆ ಡಂಬಲ್ ಹಾಕಿ ಬಿಡ್ತೀನಿ ಎಂದು ತನಿಷಾಗೆ ವಿನಯ್ ಹೇಳಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ 14ನೇ ವಾರ ಚಾಲ್ತಿಯಲ್ಲಿದೆ. ಫಿನಾಲೆಗೆ 12 ವಾರ ಬಾಕಿ. ಹೀಗಿರುವಾಗಲೇ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಘೋಷಿಸಿದ್ದಾರೆ. ಬಿಗ್ ಬಾಸ್ ಈ ವಾರದ ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ಗೆದ್ದು ಅತಿ ಹೆಚ್ಚು ಪಾಯಿಂಟ್ಗಳನ್ನು ಪಡೆಯುವ ಒಬ್ಬ ಸ್ಪರ್ಧಿ ಮುಂದಿನ ವಾರ ನಾಮಿನೇಷನ್ ಇಂದ ಸೇಫ್ ಆಗುತ್ತಾರೆ. ಆ ಮೂಲಕ ಫಿನಾಲೆ ವಾರಕ್ಕೆ ನೇರವಾಗಿ ಕಾಲಿಡುತ್ತಾರೆ. ಫಿನಾಲೆ ವಾರಕ್ಕೆ ನೇರವಾಗಿ ಜಿಗಿಯಲು ಎಲ್ಲ ಸ್ಪರ್ಧಿಗಳ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ. ಟಾಸ್ಕ್ಗಳಲ್ಲಿ ವರ್ತೂರು ಸಂತೋಷ್ ಹಾಗೂ ಡ್ರೋನ್ ಪ್ರತಾಪ್ ವೀಕ್ ಅಂತ ಕೆಲವರು ಭಾವಿಸಿದ್ದರು. ಆದರೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ಇವರಿಬ್ಬರು ಮುಂದಿದ್ದಾರೆ. ವಿನಯ್ ಹಾಗೂ ಕಾರ್ತಿಕ್ ಸ್ಟ್ರಾಂಗ್ ಎಂಬ ಕಾರಣಕ್ಕೂ ಏನೋ ಇಬ್ಬರಿಗೂ ಟಾಸ್ಕ್ಗಳಲ್ಲಿ ಭಾಗವಹಿಸಲು ಅವಕಾಶವೇ ಲಭಿಸುತ್ತಿಲ್ಲ. ಆದ ವಿನಯ್ ಅವಕಾಶ. ಚದುರಂಗ ಆಟದಲ್ಲಿ ತನಿಷಾಗೆ ಗೆಲುವು ಲಭಿಸಿತ್ತು. ಹೀಗಾಗಿ ಫೆನ್ಸಿಲ್ ನಿಲ್ದಾಣ ಆಟದಲ್ಲಿ ತನಿಷಾಗೆ ಅಡ್ವಾಂಟೇಜ್ ಲಭಿಸಿತು. ಇದರ ಅನುಸಾರ ವರ್ತೂರು ಸಂತೋಷ್ ಹೊರತುಪಡಿಸಿ ಉಳಿದ 3 ಪೈಕಿ ಒಬ್ಬರನ್ನು ಆಟದಿಂದ ತನಿಷಾ ಹೊರಗಿಡಬೇಕಿತ್ತು. ಅದೇ ಜಾಗದಲ್ಲಿ ಆಡಲು ಬೇರೆ ಯಾರನ್ನಾದರೂ ತನಿಷಾ ಸೂಚಿಸಬೇಕಿತ್ತು. ಇತ್ತ ಪೆನ್ಸಿಲ್ ನಿಲ್ದಾಣ ಟಾಸ್ಕ್ನಲ್ಲಿ ಆಡಲು ಡ್ರೋನ್ ಪ್ರತಾಪ್, ವಿನಯ್ ಹಾಗೂ ತುಕಾಲಿ ಸಂತು ಅವರನ್ನು ವರ್ತೂರು ಸಂತೋಷ್ ಆಯ್ಕೆ ಮಾಡಿದ್ದರು. ವಿನಯ್ ಬದಲು ಸಂಗೀತರನ್ನ ತನಿಷಾ ಸೆಲೆಕ್ಟ್ ಮಾಡಿದರು. ವಿನಯ್ ಬೆಸ್ಟ್ ಪರ್ಫಾರ್ಮ್ ಮಾಡಬಹುದು ಅನ್ಸುತ್ತೆ, ಅದಕ್ಕೆ ತೆಗೆಯುತ್ತಿದ್ದೇನೆ ಅಂತಲೇ ತನಿಷಾ ಹೇಳಿದರು. ಕೊನೆಗೆ ಫೆನ್ಸಿಲ್ ನಿಲ್ದಾಣ ಟಾಸ್ಕ್ನಲ್ಲಿ ವರ್ತೂರು ಸಂತೋಷ್ ಅವರು ಗೆದ್ದಿದ್ದರು. ಮುಗಿದ ಮೇಲೆ ವಿನಯ್ ವರ್ಕೌಟ್ ಮಾಡುತ್ತಿದ್ದರು. ಅದನ್ನು ನೋಡಿ ಯಾರಿದು, ಯಾಕೆ ಸಡನ್ ಆಗಿ ರೊಚ್ಚಿಗೆದ್ದು ಹೆಲ್ಪ್ ಮಾಡ್ಲಾ ವಿನಯ್ ಎಂದು ತನಿಷಾ ಕೇಳಿದರು. ಆಗ ಸ್ಲಿಪ್ ಆಗಿ ಡಂಬಲ್ ಗಿಂಬಲ್ ಹಾಕ್ಬಿಡ್ತೀನಿ, ಆಮೇಲೆ ನಿನ್ನ ಮೇಲೆ ಯಾಕೆ ಸುಮ್ಮನೆ ಹತ್ತಿರ ಬರ್ತೀಯ ಎಂದು ವಿನಯ್ ಗುಡುಗಿದರು. ಔಟ್ ಮಾಡಿದ್ದಕ್ಕೆ ವಿನಯ್ ಸಿಟ್ಟಾಗಿದ್ದಾರೆ ಎಂದರು ತನಿಷಾ. ನಮ್ರತಾ ಮಾತನಾಡಿಕೊಂಡರು. ಚದುರಂಗ ಆಟದಲ್ಲಿ ಆಡಲು ಕಾರ್ತಿಕ್ ತನಿಷಾಗೆ ಚಾನ್ಸ್ ಕೊಟ್ಟಿದ್ದರು. ಆದರೆ ತಮಗಿದ್ದ ಅಡ್ವಾಂಟೇಜ್ ಬಳಸಿಕೊಂಡು ಕಾರ್ತಿಕ್ನ ವರ್ತೂರು ಸಂತೋಷ್ ಹೊರಗಿಟ್ಟರು. ಕಾರ್ತಿಕ್ ಬದಲು ವರ್ತೂರು ಸಂತೋಷ್ ಆಡಿದರು. ಯಾರು ಗೆಲ್ತಾರೆ ಎಂಬುದನ್ನು ಸರಿಯಾಗಿ ಊಹಿಸಿದ್ದ ಕಾರಣ ಕಾರ್ತಿಕ್ ಬಳಿಗೆ ಈವರೆಗೆ 40 ಪಾಯಿಂಟ್ಸ್ ಇವೆ. ಪಾಯಿಂಟ್ಸ್ ಪಟ್ಟಿಯಲ್ಲಿ ವಿನಯ್ ಇನ್ನೂ ಖಾತೆನೇ ತೆರೆದಿಲ್ಲ. ವಾರ ಬಿಗ್ ಬಾಸ್ ಮನೆಯಿಂದ ಮೈಕಲ್ ಔಟ್ ಆದರು. ಔಟ್ ಆಗುವ ಮುನ್ನ ಈ ವಾರದ ಟಾಸ್ಕ್ನಲ್ಲಿ ವಿನಯ್ಗೆ ಮೈಕಲ್ ಅಡ್ವಾಂಟೇಜ್ ನೀಡಿದರು. ವಿನಯ್ಗೆ ಅಡ್ವಾಂಟೇಜ್ ಇದೆ ಎಂಬ ಕಾರಣಕ್ಕೆ ಕೆಲವರು ಅವರನ್ನು ಟಾಸ್ಕ್ಗೆ ಪರಿಗಣಿಸುತ್ತಿಲ್ಲ. ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.